ಗದಗದಲ್ಲಿ ಒಳ ಮೀಸಲಾತಿ, ಲಂಬಾಣಿ, ಕೊರವ ಹಾಗೂ ಬೋವಿ ಸಮುದಾಯಗಳಿಗೆ ಅನ್ಯಾಯವಾಗಿದೆ ಎಂಬ ಆರೋಪದ ಹಿನ್ನೆಲೆ ಭಾರೀ ಪ್ರತಿಭಟನೆ ನಡೆಯಿತು. ಗದಗ ನಗರದ ಕಿತ್ತೂರು ರಾಣಿ ಚೆನ್ನಮ್ಮ ಸರ್ಕಲ್ನಿಂದ ಹೋರಾಟ ಆರಂಭಗೊಂಡು ಅಲ್ಲಿಂದ ಜಿಲ್ಲಾಧಿಕಾರಿಗಳ ಕಚೇರಿಯವರೆಗೆ ಮೆರವಣಿಗೆ ನಡೆಸಲಾಯಿತು. ರಸ್ತೆ ತಡೆದು ಪ್ರತಿಭಟಿಸಿದ ಪರಿಣಾಮ ಟ್ರಾಫಿಕ್ ಸ್ಥಗಿತಗೊಂಡು ಸಾರ್ವಜನಿಕರು ಪರದಾಡುವಂತಾಯಿತು. ಆಂಬ್ಯುಲೆನ್ಸ್ ಕೂಡ ಟ್ರಾಫಿಕ್ನಲ್ಲಿ ಸಿಲುಕಿಕೊಂಡು ಪರದಾಡಿದ ಹಿನ್ನೆಲೆಯಲ್ಲಿ ಪೊಲೀಸರು ಮಧ್ಯಪ್ರವೇಶಿಸಿ ಸಂಚಾರವನ್ನು ತೆರವುಗೊಳಿಸಿದ್ದಾರೆ. ಪ್ರತಿಭಟನಾಕಾರರು ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಲಂಬಾಣಿ, ಕೊರವ ಹಾಗೂ ಬೋವಿ ಸಮುದಾಯಗಳಿಗೆ ಪ್ರತ್ಯೇಕ 6% ಮೀಸಲಾತಿ ಜಾರಿಗೊಳಿಸುವಂತೆ ಆಗ್ರಹಿಸಿದ್ದಾರೆ. ಒಳ ಮೀಸಲಾತಿ ಪರಿಷ್ಕರಣೆ ಮಾಡಿ ಅನ್ಯಾಯ ಸರಿಪಡಿಸದೇ ಇದ್ದರೆ ಮುಂಬರುವ ಎಲ್ಲ ಚುನಾವಣೆಗಳನ್ನು ಬಹಿಷ್ಕಾರ ಮಾಡುವ ಎಚ್ಚರಿಕೆಯನ್ನ ನೀಡಿದ್ದಾರೆ. ಹೋರಾಟಕ್ಕೆ ಪ್ರತೀತವಾಗಿ ಎಡಬಲ ಸಮುದಾಯಗಳಿಂದ ಬೆಂಬಲ ವ್ಯಕ್ತವಾಗಿದೆ. ಪ್ರತಿಭಟನೆಯಲ್ಲಿ ಯಾವುದೇ ಅಶಾಂತಿ ಅಥವಾ ಅಘಟನೆ ಸಂಭವಿಸಿದರೆ ಅದಕ್ಕೆಲ್ಲ ಜಿಲ್ಲಾಡಳಿತ ಮತ್ತು ರಾಜ್ಯ ಸರ್ಕಾರವೇ ಹೊಣೆ ಎಂದು ಹೋರಾಟಗಾರರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಸಿದ್ದರಾಮಯ್ಯ ಸರ್ಕಾರ ಇದಕ್ಕ ನಮಗ್ ಭ್ರಷ್ಟಾಚಾರ ಮಾಡಿ ನಮಗ್ ಬಾಳ ಅನ್ಯಾಯ ಮಾಡಿ ನಮಗ ಈ ಸಮುದಾಯಗ ಉಗ್ರ ಹೋರಾಟ ನಡೆಸಂಗ ಮಾಡ್ಬಿಟ್ಟಾನ. ನಾವು ಫ್ರೀಡಂ ಪಾರ್ಕ್ ಒಳಗೆ ಹೋಗಿ ನಾವು 4,000 ಮಂದಿ ಹೋಗಿ ನಾವು ಮನವಿ ಕೊಟ್ರು ಬಂದು ನಮ್ಗೆ ತಿರುಗಿ ನೋಡಿಲ್ಲ. ಅದಕ್ಕ ವಿಧಾನಸಭಾ ಗುರ್ತು ಹಾಕ್ಬೇಕಂತ ಹೇಳಿ ಮಾಡಿದ್ ನಾವು. ಅಷ್ಟ್ರೊಳಗ ಬ್ಯಾಡ್ರಿ ಅಂತ ಹೇಳಿ ನಮ್ ರಾಜು ಜಗ್ಗ ಬಡ್ದಾಡಿ ಮತ್ತ ಹಿಂದ ಅವರು ಯಾರ ಕೈಯಾಗ ಕೊಡ್ಬೇಕು ಮತ್ ನಿಂಗರಾಮ ರೆಡ್ಡಿ ಬಂದ್ರು, ಅವ್ರ ಕೈಯಾಗ ಕೊಟ್ಟು ನಾವು ಹೊರಗ್ ಬಂದೇವೆ. ಮತ್ ಅಲ್ಲಿಂದ ಇಲ್ಲ ಹೋರಾಟ ನಡೆಸಬೇಕಾದ್ರ ನಮ್ಮ ನಾಯಕರು, ನಮ್ಮ ಕಾರ್ಬಾರಿ, ನಮ್ಮ ದಾವರು, ನಮ್ಮ ಯುವಕರು ಇಲ್ಲಿ ಬಂದು DC ಆಫೀಸ್ ರೋಡ್ ಮೇಲೆ, ಪುಟಪಲ ಮೇಲೆ ಮಳೆ ಗಾಳಿ ಚಳಿ, ರೊಟ್ಟಿ ಇಲ್ಲ, ಊಟ ಇಲ್ಲ, ಬಟ್ಟೆ ಇಲ್ಲ, ಹಂಗ ಮಕ್ಕೊಂಡಾರ. ಆದ್ರ ಸಿದ್ದರಾಮಯ್ಯ ಕಣ್ ಕಾಣ್ಲಿಲ್ಲ, ಎಚ್ಚಪಾಟಿ ಕಣ್ ಕಾಣ್ಲಿಲ್ಲ, ಕಿವಿ ಕಾಣ್ಲಿಲ್ಲ. ಅವ್ರ ಕ್ಷೇತ್ರ ಒಳಗ್ ಮಕ್ಕೊಂಡಿವಿ, ಅವ್ರ ಬಾಕಲ ಒಳಗ್ ಮಕ್ಕೊಂಡಿವಿ. ಎದ್ರ ಬಗ್ಗೆ ಮಕ್ಕೊಂಡಾರ, ಎದ್ರ ಬಗ್ಗೆ ಈ ಸಮುದಾಯ ಇಲ್ಲಿ ಬಿದ್ದಾರ ಅನ್ನೋದು ಒಟ್ಟು ಅರಿವು ಇಲ್ಲ ಅವ್ನಿಗೆ. ಓಟ್ ಬೇಕಂಬ ಆಗೋ ಮುಂದ ಸಮುದಾಯ ಬೇಕು. ಲಮಾಣಿ ತಾಂಡಲಿಂದ ನಾ ಬಂದಿನಿ, ಲಮಾಣಿ ತಾಂಡಲಿಂದ ನಾವು ಗೆದ್ದೀವಿ, ಲಮಾಣಿ ತಾಂಡಲಿಂದ ನಾವು ಮೆಂಬರ್ ಆಗಿವಿ ಅಂದ್ರು. ಈಗ ಲಮಾಣಿ ಯಾರು ಬೇಡ, ಲಮಾಣಿ ಎಂತ ಏನ್ ಮಾಡಿದ್ರು? ಅವ್ರ ಆಸ್ತಿ ಕೇಳಿದ್ ನಾವು, ಅವ್ರ ಮನೆ ಮಠ ಹೋಗಿ ಪ್ಯಾಕ್ ತಗೊಂಡ್ ಹೋಗಿ ನೀಡ್ರಿಪ್ಪ ಅಂದಿದ್ ನಾವು, ಅವ್ರ ಹಕ್ಕ ಕೇಳಿದ್ ನಾವ್ ಏನ್ ಕೇಳಿಲ್ಲ. ಮತ್ತ ನಮ್ಮ ಹಕ್ಕ ನಮಗ್ ಕೊಡಕ್ ಏನಾಗಿತ್ತು? ನಮ್ಮ ಹಕ್ಕ ನಮಗ ಬೇಕು. ಇಲ್ಲಿಕ್ರ ನಮ್ಮ ಮೊಮ್ಮಕ್ಕಳು ನಾಳೆ ಎಲ್ಲಾ ಕೈ ಕಾಲು ಕಟ್ಟಿ ಅವರಿಗೆ ಬಾವಿ ಹೋಗದಂಗಾಯ್ತಿ. ಹಕ್ಕ ಕೊಡ್ಲಿಕ್ರ ನಾವು ಉಗ್ರ ಹೋರಾಟ ಮಾಡಿ ನಮ್ಮ ರಕ್ತವನ್ನ ಚೆಲ್ಲಿ ನಾವು ಹೈಕೋರ್ಟ್ ಹೋಗ್ತೀವಿ. ಇವತ್ತು ಕರ್ನಾಟಕ ಬಂಜಾರ ಹಕ್ಕು ಸಂರಕ್ಷಣಾ ಸಮಿತಿಯಿಂದ ಕಳೆದ 5 ದಿನಗಳ ಹೋರಾಟ ಪ್ರಾರಂಭ ಆಗಿದೆ. 11 ದಿನಗಳ ಅಹೋರಾತ್ರಿ ಹೋರಾಟದಲ್ಲಿ ಸರ್ಕಾರ ಏನು ಅವೈಜ್ಞಾನಿಕ ಒಳ ಮೀಸಲಾತಿಯನ್ನ ಮಾಡಿದೆ, ನಮ್ಮ ಕೊರಮ ಲಂಬಾಣಿ ಸಮುದಾಯಕ್ಕೆ ಏನು ಅನ್ಯಾಯ ಮಾಡಿದೆ. ಹಿಂದಿನ ಸರ್ಕಾರ 4.5% ಅನ್ನ ಕೊಟ್ಟಿತ್ತು 4 ಸಮುದಾಯಕ್ಕೆ. ಇವತ್ತು ಈ ನಮ್ಮ ಪ್ರೆಸೆಂಟ್ ಕಾಂಗ್ರೆಸ್ ಸರ್ಕಾರ ನಮ್ಮನ್ನ ಯಾಮರ್ಸಿ ಮೋಸ ಮಾಡಿ ಏನು ನಮಗೆ ಕೊಡಬೇಕಾದಂತ ಮೀಸಲಾತಿಯನ್ನು ಕೊಡ್ಲಿಲ್ಲ. ಇವತ್ತು 63 ಕಮ್ಯುನಿಟಿಗಳನ್ನ ಸೇರಿಸಿ 5% ಕೊಟ್ಟಿರೋದು ಇದು ಬಹಳ ದೇಶದ್ರೋಹ ಕೆಲಸ. ಹಾಗಾಗಿ ಅದನ್ನು ವಿರೋಧಿಸಿ ರಾಜ್ಯವ್ಯಾಪಿ ಹೋರಾಟವನ್ನು ಮಾಡ್ತಾ ಇದೀವಿ. ನಮ್ಮ ಗದಗ ಜಿಲ್ಲೆಯಲ್ಲೂ ಕೂಡ ಎಲ್ಲ ತಾಂಡಾದ ನಾಯಕ ಕಾರ್ಬಾರಿ ದಾವ್ ನೇತೃತ್ವದಲ್ಲಿ ಹೋರಾಟವನ್ನು ಮಾಡ್ತಾ ಇದೀವಿ. ನಾವು ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಾ ಇದೀವಿ, ಮನವಿಯನ್ನು ಮಾಡ್ತಾ ಇದೀವಿ. ನಾವು ಇನ್ನೂ 7 ದಿನಗಳ ಅಹೋರಾತ್ರಿ ಹೋರಾಟ ತೀವ್ರವಾಗಿ ಮಾಡ್ಲಿಕ್ಕೆ ತೀರ್ಮಾನ ಮಾಡಿದ್ವಿ. ಈ 7 ದಿನದಲ್ಲಿ ನಮ್ಮ ಪ್ರಮುಖ ಬೇಡಿಕೆ ಆದಂತಹ ಏನು ಅವೈಜ್ಞಾನಿಕ ಒಳ ಮೀಸಲಾತಿಯನ್ನು ನಿಲ್ಲಿಸಬೇಕು. ಒಳ ಮೀಸಲಾತಿಗೆ ಆದಂತಹ 6% ನಮ್ಮ ಸಮುದಾಯಕ್ಕೆ ಕೊರಮ ಲಂಬಾಣಿ ಬೋವಿ ಸಮುದಾಯಕ್ಕೆ ಕೊಡಬೇಕು. 1% ಅರೆ ಅಲೆಮಾರಿ ಸಮುದಾಯದವರು ಏನ್ ಕೇಳ್ತಾ ಇದ್ರೆ ಅದನ್ನು ಸಪರೇಟ್ ಆಗಿ ಮಾಡ್ಬೇಕು. ಇದನ್ನ ನೀವು ಸರಿ ಮಾಡದೇ ಇದ್ರೆ ಈ ಹೋರಾಟ ಬಹಳ ತೀವ್ರವಾಗುತ್ತೆ. ಮುಂದಿನ ದಿನಮಾನಗಳಲ್ಲಿ ನಮ್ಮ ತಾಂಡಗಳಲ್ಲಿ ನಿಮಗೆ ತಕ್ಕ ಪಾಠ ಕಲಿಸ್ತಾರೆ. ನಿಮ್ಗೆ ಯಾರಿಗೂ ಬರಾಕ್ ಕೊಡಂಗಿಲ್ಲ. ಏನಾದ್ರೂ ಉಗ್ರ ಸ್ವರೂಪದ ಹೋರಾಟ ಏನು ಅಹಿತಕರ ಘಟನೆ ನಡೆದ್ರೆ ಅದು ಸರ್ಕಾರ ಕಾರಣ. ಈ ಕೂಡಲೇ ಸರ್ಕಾರ ಏನು ಈ ಹೋರಾಟಗಾರನ ಬಂದು ಹೋರಾಟಗಾರನ ಬೇಡಿಕೆಯನ್ನು ಈಡೇರಿಸಬೇಕಂತೇಳಿ ಒತ್ತಾಯ